ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನನಗೆ ಆಲ್ರೆಡಿ 1 ವೀಕಿಂದ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ನಂದು ಫಸ್ಟ್ ಶಿಫ್ಟ್ ಇತ್ತು. ಇನ್ನು ಫ್ರೆಂಡ್ಸ್, ಇವತ್ತು ಫ್ರೈಡೇ, ನಾನು ಮನೇಲೇ ಇದ್ದೆ. ಹಂಗಾಗಿ ನಂದು ಡೈಲಿ ರೋಟೀನ್ ಏನೆಲ್ಲ ಕೆಲಸ ಆಯಿತು, ಇವತ್ತು ಬೆಳಗ್ಗೆ ನಾನು ಎಷ್ಟು ಗಂಟೆಗೆ ಎದ್ದೆ, ಏನೆಲ್ಲ ಕೆಲಸ ಮಾಡಿದೆ ಅಂತ ನಿಮಗೆ ಹೇಳಕ್ಕೆ ಬಂದೀನಿ. ಬನ್ನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಒಂದು ನಿಮಿಷ ಫ್ರೆಂಡ್ಸ್, ಹಂಗೆ ಲೈಟ್ ಆನ್ ಮಾಡ್ಕೊತೀನಿ. ಅದು ನಂದು ಮೊಬೈಲಲ್ಲಿ ಮೆಹಂದಿ ಹಾಕಿದ್ದೀನಲ್ಲ ನೋಡಿ, ಅದು ಆ ಥರ ಕಾಣಿಸುತ್ತೆ ನಿಮಗೆ ನನ್ನ ಇದರಲ್ಲಿ. ಆ ಕಡೆ ಲೈಟ್ ಆನ್ ಮಾಡ್ಕೊಳ್ಳೋಣ ಅಂತ ಅಂದನ ಫ್ರೆಂಡ್ಸ್. ನೋಡಿ, ನಾನು ಸುಮ್ಮನೆ ಇದು ಹೀಟ್ಗೆ ನಾನೇನು ಚಿತ್ರ ಏನೂ ಬಿಟ್ಕೊಂಡಿಲ್ಲ. ಇನ್ನು ಫ್ರೆಂಡ್ಸ್, ತಲೆಗೆ ಇವತ್ತು ಶುಕ್ರವಾರ ಸ್ನಾನ ಮಾಡ್ಕೊಳ್ಳಲ್ಲ, ಹಾಗಾಗಿ ಹೇರು ಈ ಥರನೇ ಇದೆ. ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನೂ ಒಂದೇನು ಗೊತ್ತಾ ನೋಡಿ, ನಾನು ಮೆಹಂದಿನ ಯಾವಾಗ ಅಂದರೆ ಅವಾಗ ತಂದಿಟ್ಟಿರ್ತೀನಿ, ಒಂದು 2-3 ನಮ್ಮ ಮನೇಲಿ ಇರಲಿ ಅಂತ ಅಂದ್ಬಿಟ್ಟು. ನನಗೆ ಯಾವಾಗಾದರೂ ಒಂದು ಸ್ವಲ್ಪ ನಿದ್ದೆ ಬಂದಿಲ್ಲ ಅಂದರೆ, ಈಗ ಬಂದು ಬೆಳಗ್ಗೆ ಟೈಮ್ ಮಲ್ಕೊಂಡಿರ್ತೀನಲ್ಲ ಕೆಲಸದಿಂದ ಬಂದು 4 ಗಂಟೆಗೆ, ಆ ಟೈಮಲ್ಲಿ ನಿದ್ದೆ ಬರಲಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಈ ಥರ ಮೆಹಂದಿ ಬಿಟ್ಕೊತೀನಿ ಫ್ರೆಂಡ್ಸ್. ನನ್ನ ಮಗಳು ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾಳೆ, ಆದರೆ ಅವಳು ಮಲ್ಕೊಂಡಿರ್ತಾಳೆ. ನಾನು ಮೆಹಂದಿ ಬಿಟ್ಕೋಬೇಕಾದ್ರೆ ಅವಳು ಮಲಗಿರ್ತಾಳೆ. ಹಾಗಾಗಿ ಫ್ರೆಂಡ್ಸ್, ತುಂಬ ಬ್ಲ್ಯಾಕ್ ಆಗಿದೆ. ಬ್ಲ್ಯಾಕ್ ಅಂದರೆ ಫುಲ್ ಬ್ಲ್ಯಾಕ್ ಆಗಿದೆ. ಇನ್ನು ಫ್ರೆಂಡ್ಸ್, ನಾನು ಲೈಟ್ ಆನ್ ಮಾಡ್ಕೊಂಡಿದ್ದೆ ಮೊಬೈಲಲ್ಲಿ, ಯಾವ ಥರ ಕಾಣಿಸುತ್ತೆ ಅಂತ ನೋಡೋಕ್ಕೆ ಆನ್ ಮಾಡಿದೆ. ಅದನ್ನು ಆಫ್ ಮಾಡೋಣ, ಯಾಕಂದರೆ ನನಗೆ ನಾರ್ಮಲ್ಲೇ ಚೆನ್ನಾಗಿ ಬರ್ತಾಯಿದೆ ಕ್ಯಾಮ್ರಾ. ಇನ್ನು ಫ್ರೆಂಡ್ಸ್, ಈ ಮೊಬೈಲ್ ತಗೊಂಡು ಆಲ್ರೆಡಿ 2 ವರ್ಷದ ಮೇಲಾಯಿತು. ನಿಮಗೆ ಗೊತ್ತು, ನಾನೇನು ಯಾವಾಗಲೂ ಆವಾಗ ಮೊಬೈಲ್ನ ಚೇಂಜ್ ಮಾಡ್ಕೊಳ್ಳಲ್ಲ. ಇನ್ನು ಫ್ರೆಂಡ್ಸ್, ಏರ್ನ ಆಲ್ರೆಡಿ ನಿಮಗೆ ಗೊತ್ತು, ನಾನು ಕಟ್ ಮಾಡಿದ್ದೀನಿ. ಇದು ತಲೆಗೆ ಸ್ನಾನ ಮಾಡಿದ್ದೀನಿ. ಫ್ಯಾನ್ ಏನು ನಾನು ಹಾಕೊಂಡಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಫ್ಯಾನ್ ಹಾಕೊಂಡು ನಾನು ಯಾವಾಗಲೂ ಅಷ್ಟಾಗೇನು ವೀಡಿಯೋ ಮಾಡಲ್ಲ ಮತ್ತು ರೀಲ್ಸು ಮಾಡಲ್ಲ. ಇನ್ನು ಫ್ರೆಂಡ್ಸ್, ಈ 1 ವೀಕಿಂದ ಫ್ರೆಂಡ್ಸ್, ನಾನು ಬರೀ ಮಿನಿಲಾಗು ಏನು ನಾನು ಅಡುಗೆ ಮಾಡ್ತೀನಿ ಅದನ್ನು ಅಷ್ಟೇ ಹಾಕ್ತೀನಿ, ಯಾಕೆಂದರೆ ನನಗಷ್ಟೇ ಟೈಮ್ ಇರೋಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ, ನನ್ನ ಡೈಲಿ ರೂಟೀನ್ ಏನೆಲ್ಲ ಆಯಿತು ಫ್ರೆಂಡ್ಸ್. ಒಂದು ದಿವಸ ನಮಗೆ ರಜೆ ಇದ್ದರೆ ಎಷ್ಟು ಕೆಲಸ ಆಗುತ್ತೆ ಅಂತ ಆಲ್ರೆಡಿ ವರ್ಕ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ, ಮತ್ತು ವರ್ಕು ಮಾಡ್ಕೊಂಡು ಮನೆ ಕೆಲಸನೂ ಮಾಡೋರಿಗೆ ತುಂಬ ಚೆನ್ನಾಗಿ ಈ ವಿಷಯ ಗೊತ್ತಿರುತ್ತೆ. ಇನ್ನು ಫ್ರೆಂಡ್ಸ್, ನಾನು ಇನ್ನೇನು ಲಕ್ಷ್ಮೀ ಹಬ್ಬ ಫ್ರೆಂಡ್ಸ್, ಇನ್ನು 1 ಮಂತು ಅಂದರೆ 21ನೇ ತಾರೀಕಿಗೆ ಲಕ್ಷ್ಮೀ ಹಬ್ಬ ಬಂದಿರೋದು, ಆಗಸ್ಟು. ಇನ್ನು ಇವಾಗ ಆಲ್ರೆಡಿ ಜುಲೈ, ನಿಮಗೆ ಗೊತ್ತು ಫ್ರೆಂಡ್ಸ್. ಇವತ್ತು ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಇವತ್ತು ಬೇಗ ಎದ್ದು ಮನೆ ಕೆಲಸ ಎಲ್ಲ ಏನಾದರೂ ಮಾಡಲೇಬೇಕಪ್ಪ ದೇವರೇ ಅಂದ್ಕೊಂಡು. ಹಂಗಾಗಿ ಫ್ರೆಂಡ್ಸ್, ನಾನೇನು ಮಾಡಿದೆ, ಇವತ್ತು 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದ ತಕ್ಷಣ ಫ್ರೆಂಡ್ಸ್, ಫಸ್ಟು ಮೇಲೆ ಶೆಲ್ಫ್ ಮೇಲೆಲ್ಲ ಏನೇನೈತೆ ಎಲ್ಲ ಧೂಳು ಗುಡಿಸ್ದೆ ಫ್ರೆಂಡ್ಸ್. ಇಲ್ಲಿ ಕಿಚನಲ್ಲಿ ಎಲ್ಲ ಧೂಳು ಗುಡಿಸ್ದೆ. ಬೇರೆ ಫಿಶ್ ಟ್ಯಾಂಕ್ ಫ್ರೆಂಡ್ಸ್, ಆಲ್ರೆಡಿ 1 ಮಂತ್ 2 ಮಂತಿಂದ, ಅದು 3 ಮಂತ್ಗೆ ಒಂದ್ಸರಿ ನಮ್ಮದು ಫಿಶ್ ಟ್ಯಾಂಕ್ ವಾಶ್ ಮಾಡೋದು. ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ. ನಾನು ಫಿಶ್ಶು ಒಂದೆರಡು ಸತ್ತೋಗಿತ್ತು ಫ್ರೆಂಡ್ಸ್. ನಾನಿನ್ನು ಫಿಶ್ ತಂದು ಹಾಕೇ ಇರಲಿಲ್ಲ, ಹಾಗೆ ಸುಮ್ಮನಾಗಿದ್ದೆ. ಅಯ್ಯೋ ಏನು ಮಾಡೋದು, ನಾನೇ ಫುಡ್ ಹಾಕಬೇಕು, ನಾನೇ ಫಿಶ್ ಟ್ಯಾಂಕ್ ತೊಳಿಬೇಕು. ಇನ್ನು ಅವಳು ನೋಡಿದ್ರೆ ಅವಳು ಕೆಲಸದಲ್ಲಿ ಬಿಜಿ. ನಮ್ಮ ಮನೇಲಿ ಯಾರೋ ಫಿಶ್ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ, ಯಾವ ಒಂದು ಫುಡ್ಡು ಹಾಕಲ್ಲ. ಏನಾದರೂ ನನ್ನ ಮಗಳಿಗೆ ಯಾವಾಗಾದರೂ ನಾನು ಬೈಬೇಕು. ಅದು ನಮ್ಮ ಥರ ಪ್ರಾಣಿ ಅಲ್ವಾ, ಸ್ವಲ್ಪ ಫುಡ್ ಹಾಕವ ಅಂದರೆ ಹಾಕೋದು. ಅದಕ್ಕೆ ಬೇಜಾರಾಗಿ ಫ್ರೆಂಡ್ಸ್, ನಾನು 1 ಮಂತು ಆಲ್ರೆಡಿ 2 ಮಂತಿಂದ ನಾನು ಇದು ಫಿಶ್ಶೇ ತಂದಿರಲಿಲ್ಲ. ಹೆಂಗಾದರೂ ಇರಲಿ ಅತ್ಲಾಗ ಫಿಶ್. ಆದರೆ ಫಿಶ್ ಟ್ಯಾಂಕ್ 2000 ಆಗಿತ್ತು. ಆದರೆ ನನಗೊಂದೊಂದು ಸಲ ಮನೆಗೆ ಬಂದರೆ ನನಗೆ ಆ ಫಿಶ್ ಟ್ಯಾಂಕ್ ನೋಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಲೈಟೆಲ್ಲ ಆನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಲೈಟ್ ಫ್ರೆಂಡ್ಸ್, ನೀವು ಡೈಲಿ ಆನ್ ಮಾಡೋ ಹಾಗಿಲ್ಲ, ಒಂದು 10 ನಿಮಿಷ ಕಾಲವರ ಆನ್ ಮಾಡಿಬಿಟ್ಟು ಮತ್ತೆ ಆಫ್ ಮಾಡಿಬಿಡಿ. ಅದೆಲ್ಲ ಫ್ರೆಂಡ್ಸ್ 6 ಗಂಟೆಗೆ ಇದ್ನಲ್ಲ, 8 ಗಂಟೆ 8:15 ಫ್ರೆಂಡ್ಸ್, ಫುಲ್ಲು ಮನೆಯೆಲ್ಲ ಡಸ್ಟ್ ಮಾಡಿ, ಮೇಲೆ ಟಾಪ್ ಲೆವೆಲ್ ಡಸ್ಟ್ ಏನೈತೆ ಅದೆಲ್ಲ ಮಾಡಿ, ಫಿಶ್ ಟ್ಯಾಂಕ್ ಹತ್ರ ನಾನು ಸ್ವಲ್ಪ ಶೋಕೇಶ್ ಇಟ್ಟಿದ್ದೀನಿ, ಆನೆ ಅದೆಲ್ಲ, ಅದು ಎಲ್ಲ ಫುಲ್ಲು ಡಸ್ಟ್ ಕೂತಿತ್ತು. ಟಿ ವಿ ಒರೆಸಿಲ್ಲ ಫ್ರೆಂಡ್ಸ್. ನಾನೀಗ ಟಿ ವಿನ ಭಾಳ ಹುಷಾರಾಗಿ ಒರೆಸ್ತೀನಿ. ಯಾಕೆ ಗೊತ್ತಾ, ಫಸ್ಟೊಂದು ಟಿ ವಿ ತಂದಿದೆ. ಆ ಟಿ ವಿ ಏನಾಯಿತು, TCL ಅಂತ ಒಂದು ಟಿ ವಿ ತಂದಿದೆ ಫ್ರೆಂಡ್ಸ್. ಅದನ್ನು ನಾನೇ ಏನು ಮಾಡಿದ್ದೀನಿ, ಫುಲ್ಲು ಸ್ಪ್ರೇ ಮಾಡಿಬಿಟ್ಟೆ, ಅದಕ್ಕೆ ಕೊಲ್ಲಿನ ಮಾಡಿ ಒರೆಸ್ದೆ. ಡಿಸ್ಪ್ಲೇ ಹೋಯಿತು. ಅವ್ರು ಹೇಳಿದ್ರು ಈ ಡಿಸ್ಪ್ಲೇಗೆ 10,000 ಆಗುತ್ತೆ ಅಂತ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಅದಕ್ಕೆ ನಾನು ಈ ಸಲ ಏನು ಮಾಡಿದ್ದೀನಿ ಫ್ರೆಂಡ್ಸ್, ಬರೀ ಡ್ರೈ ಕ್ಲಾತಲ್ಲಿ ಒರೆಸಿದ್ದೀನಿ. ಯಾಕೆ ಗೊತ್ತಾ, ಇದು 80,000 ಸ್ಯಾಮ್ಸಂಗ್ ಟಿ ವಿ ತಂದಿರೋದು. ಜಸ್ಟ್ ಈಗ 3 ಮಂತ್ ಆಯಿತು ಅದರದ್ದು ಫೈನಾನ್ಸು ಮುಗಿದೋಗಿ, ತಿಂಗ್ಳಿಗೆ 4,000 ಕಟ್ತಾಯಿದ್ದೆ. ಅದಕ್ಕೋಸ್ಕರ ನಾನು ಫ್ರೆಂಡ್ಸ್, ಈ ನಡುವೆ ನೀವು ಅಷ್ಟೇ ಬೈ ಚಾನ್ಸು ಟಿ ವಿ ಏನಾರ ಕ್ಲೀನ್ ಆಗಬೇಕು ಅಂದರೆ ಬೇಕಿದ್ದರೆ ಬಟ್ಟೆಗೆ ಸ್ಪ್ರೇ ಮಾಡ್ಕೊಳ್ಳಿ. ದಯವಿಟ್ಟು ಯಾರು ಟಿ ವಿಗೇ ಸ್ಪ್ರೇ ಮಾಡಿ ದಯವಿಟ್ಟು ಟಿ ವಿನ ಒರೆಸ್ಬೇಡಿ ಫ್ರೆಂಡ್ಸ್, ಅದಷ್ಟು ಎಫೆಕ್ಟ್ ಆಗುತ್ತೆ.
ಹಂಗಾಗಿ ಫ್ರೆಂಡ್ಸ್ ಎಲ್ಲ ಮಾಡಿ 9 ಗಂಟೆಗೆ ನಂದೆಲ್ಲ ಕೆಲಸ ಮುಗೀತು. ಆಮೇಲೆ ಸ್ವಲ್ಪ ಪಾತ್ರೆಗಳು, ಪ್ಲಾಸ್ಟಿಕ್ದು ಏನೇನು ಐಟಮ್ ಬೇಡ ಎಲ್ಲ ಆಚೆಗಿಟ್ಟಿದೆ. ಆಮೇಲೆ ಫ್ರೆಂಡ್ಸ್ ನಾನು ಏನು ಎತ್ಕೊಂಡು ಹೋಗಕ್ಕೆ ನಂಗೆ ಆಗಲ್ಲ ಅಂದ್ಬಿಟ್ಟು ಅವ್ರನ್ನೇ ಕರ್ಕೊಂಡು ಬಂದೆ ಮನೆ ಹತ್ರ. ಅದು ಫ್ರೆಂಡ್ಸ್ 570 ರೂಪಾಯಿ, 570 ರುಪೀಸು ಆ ಅಮೌಂಟು ಬಂತು ನನಗೆ. ಹೆಂಗೋ ಖರ್ಚಿಗಾಯಿತು. ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ಏನಾಯಿತು, 9 ಗಂಟೆ ಆಯಿತು, ಹೊಟ್ಟೆ ಹಸಿತಾಯಿತು. ಇವಳು ನನ್ನ ಮಗಳು ಲೇಟಾಗಿ ಗೆದ್ಲು. ಅವಳು ಕೆಲಸ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಒಂದು ದಿವಸ ಮಾಡ್ತಾಳೆ, ಡೈಲಿ ಆಫೀಸ್ಗೆ ಹೋಗ್ತಾಳೆ. ಆಮೇಲೆ ಏನಾಯಿತು ಗೊತ್ತಾ ಫ್ರೆಂಡ್ಸ್, ಏನು ಮಾಡೋದು ನಾಷ್ಟ ಅಂತ ಅವಲಕ್ಕಿ ಉಪ್ಪಿಟ್ಟು ಮಾಡಿ, ಬೀಟ್ರೋಟ್ ಜ್ಯೂಸ್ ಮಾಡಿ, ಆಮೇಲೆ ಎಲ್ಲ ಕುಡಿದು, ಆಮೇಲೆ ಫ್ರೆಂಡ್ಸ್ ಫ್ರೈಡೇ ಬೇರೆ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕಿತ್ತು. ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದೆ. ದೇವ್ರ ಪಾತ್ರೆ ಎಲ್ಲನೂ ತೊಳೆದು ಫ್ರೆಂಡ್ಸ್ ನಾನು ಸ್ನಾನ ಮಾಡ್ಕೊಳ್ಳೋಷ್ಟರಲ್ಲಿ 12 ಗಂಟೆ ಆಗೋಯ್ತು. ತಲೆಗೆ ಮನೆಯೆಲ್ಲ ಪೂರ್ತಿ ಒರೆಸ್ಬಿಟ್ಟೇನಿ. ಯಾಕೆಂದರೆ ಫ್ರೆಂಡ್ಸ್ ನೋಡಿ, ನಾವು ಒಂದೇ ಸರಿ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮನೇಲಿದ್ದಾಗ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊತೀನಿ. ಈಗ ಫ್ರೆಂಡ್ಸ್ 50% ಅಷ್ಟೇ ನಾನು ಕೆಲಸ ಮಾಡಿರೋದು. ಯಾಕೆ ಅಂದರೆ ನನಗೆ ವರ್ಷ ಲಕ್ಷ್ಮೀ ಹಬ್ಬದಲ್ಲಿ ಏನಾಗುತ್ತೆ ಅಂದರೆ, ಹಬ್ಬ 1 ವೀಕ್ ಅನ್ನೋಂಗೆ ಎಲ್ಲ ತಲೆಗೆ ತುಂಬ್ಕೊಬಿಡ್ತೀನಿ. ಆಮೇಲೆ ಫ್ರೆಂಡ್ಸ್ ಲಾಸ್ಟ್ಗೆ ಆ ಲಕ್ಷ್ಮಿಗೆ ರೆಡಿ ಮಾಡುವಾಗಲೂ ನನಗೆ ಟೆನ್ಷನ್ ಆಗೋಗುತ್ತೆ. ಅದಕ್ಕೆ ಈ ಸಲ ಫ್ರೆಂಡ್ಸ್ ನಾನು ಏನು ಮಾಡಿದ್ದೀನಿ ಗೊತ್ತಾ, ಆಯಿತು 50% ಕೆಲಸ ಟಾಪ್ ಲೆವೆಲೆಲ್ಲ ಡಸ್ಟ್ ಮಾಡ್ಕೊಂಡು, ಆಚೆ ಪ್ಯಾಸೇಜ್ ಎಲ್ಲ ಡಸ್ಟ್ ಮಾಡ್ಕೊಂಡು ಎಲ್ಲ ಮಾಡಿದ್ದೀನಿ. ಸ್ಕ್ರೀನ್ ಏನು ಫ್ರೆಂಡ್ಸ್ ನೀವೇ ನೋಡಿದ್ರೆ ಕ್ಲೀನಾಗಿ ಐತೆ. 2 ಸೆಟ್ ಸ್ಕ್ರೀನ್ ಐತೆ. ಇದನ್ನು ಹಬ್ಬ 1 ವೀಕ್ ಅನ್ನಂಗೆ ವಾಶ್ ಮಾಡ್ತೀನಿ. ಈಗೇನು ನಾನು ಸ್ಕ್ರೀನ್ ಬಿಚ್ಚಿಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಫ್ಲೋರೆಲ್ಲ ನಮ್ಮ ಮನೇಲಿ ಎನಿ ಟೈಮ್ ನಮ್ಮ ಮಗಳು ಡೈಲಿ ಒಂದು ಸಲ ಕಸ ಗುಡಿಸ್ತಾ ಇರ್ತಾಳೆ. 2 ಡೇಸ್ಗೆ 1 ಟೈಮ್ ಏನು ಮಾಡ್ತಾಳೆ, ಅವಳು ನಮ್ಮ ಥರ ಮಾಪಾಕಲ್ಲ, ಕೂತ್ಕೊಂಡು ಮನೆ ಒರೆಸ್ತಾಳೆ. ಹಂಗಾಗಿ ನಮ್ಮ ಮನೆ ತುಂಬ ನೀಟಾಗಿರುತ್ತೆ. ಏನೇ ಆದರೂ ಫ್ರೆಂಡ್ಸ್ ನೋಡಿ, ಈಗ ನಾವು ಇದನ್ನೆಲ್ಲ ಕಂಡ್ಕೊಂಡಿರೋದು ಮಾಪು ಅದೆಲ್ಲನೂ ಮನೆ ಒರೆಸೋದೈತಲ್ಲ, ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮನೆ. ಆಮೇಲೆ ಫ್ರೆಂಡ್ಸ್ ಸ್ನಾನ ಎಲ್ಲ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಮತ್ತು ದೇವ್ರ ಮನೇಲಿ ನೋಡಿದೆ ಕರ್ಪೂರ, ಗಂಧದ ಕಡ್ಡಿ, ಸಾಂಬ್ರಾಣಿ ಎಲ್ಲ ಖಾಲಿ ಆಗೋಗಿತ್ತು. ಅದಕ್ಕೆ ಫ್ರೆಂಡ್ಸ್ ನಾನೇನು ಮಾಡಿದೆ, ಹೆಂಗೂ ಇವತ್ತು ಮನೇಲೇ ಇದ್ದೀನಲ್ಲ, ಹೆಂಗೂ ಇನ್ನೂ ಟೈಮ್ ಐತಲ್ಲ, ಬೇಕಂದ್ರೆ ಇಲ್ಲೇ ಸ್ವಲ್ಪ ಟಯರ್ಡ್ ಆಗಿದೆ, ನಾನು ಹೋಗದೇ ಇದ್ದರೂ ಆಗಿತ್ತು ಫ್ರೆಂಡ್ಸ್. ಆಮೇಲೆ ಚಿಕ್ಕಪೇಟೆಗೆ ಮಾರ್ಕೆಟ್ಗೆ ಹೋದೆ. ರಶ್ಶು ನೀವೇ ನೋಡಿದ್ದೀರಿ. 3 ಗಂಟೆಗೆ ಇಲ್ಲಿಂದ ಬಸ್ ಹತ್ತದೆ. ಹೋಗೋಷ್ಟರಲ್ಲಿ 4 ಗಂಟೆ ಆಯಿತು. ಇಲ್ಲೇ ಮೈಸೂರು ಬ್ಯಾಂಕ್ ಹತ್ರ ಇಳಿದು ಚಿಕ್ಕಪೇಟೆಗೆ ಹೋದೆ ಫ್ರೆಂಡ್ಸ್. ಚಿಕ್ಕಪೇಟೆಗೆ ಹೋಗಿ ಸಿಂಪಲ್ಲಾಗಿ 2 ಸ್ಯಾರಿ ತಂದಿನಿ. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. 2 ಸ್ಯಾರಿ ತಗೊಂಡು 1 kg ಇದು ಗಂಧದ ಕಡ್ಡಿ, 1/4 kg ಕರ್ಪೂರ ಮತ್ತು ಸಾಂಬ್ರಾಣಿ ಪಾಕೆಟ್ ಫುಲ್ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ಹೋಲ್ಸೇಲಲ್ಲಿ ತಗೊಂಡ್ರೆ ಒಂದು ಪಾಕೆಟಲ್ಲಿ 20 ಇರುತ್ತೆ. 120 ರೂಪಾಯಿಗೆ 1 ಡಜನ್ ಬರುತ್ತೆ. ಪಾಕೆಟ್ 12 ಬರುತ್ತೆ. ಅದು ಆರಾಮಾಗಿ ನಾವೆಲ್ಲ ತಗೋಬೋದು. ಇನ್ನು ನಾನು ಸ್ವಲ್ಪ ಇದನ್ನೆಲ್ಲ ತಗೊಂಡು ಸ್ವಲ್ಪ ಬಟ್ಟೆ ತಗೊಂಡು ಬರೋ ಅಷ್ಟರಲ್ಲಿ ಫ್ರೆಂಡ್ಸ್ 7:30 ಆಯಿತು. 7:30 ಆದರೆ ಬಂದು ಇನ್ನು ಫ್ರೆಂಡ್ಸ್ ನಾನೆಲ್ಲೂ ಹೊರಗಡೆ ಊಟ ಮಾಡಲಲ್ಲ. ಅಲ್ಲೂ ನಾನೇನು ಊಟ ಮಾಡಲ್ಲ, ನನಗೆ ನೀರು ಕುಡಿಯೋಷ್ಟು ಬಾಯಾರಿಕೆ ಆಗಿತ್ತು. ಆಗ ಫ್ರೆಂಡ್ಸ್ ಅಲ್ಲೇ ಮಾರ್ಕೆಟಲ್ಲಿ ನನಗೆ ಸಾಕ್ಸ್ ಬೇಕಿತ್ತು. 3 ಜೊತೆ ಸಾಕ್ಸ್ ಎಲ್ಲ ತಗೊಂಡು ಮನೆಗೆ ಬಂದು ನೀರು ಕುಡಿದೆ. ನಾನು ಎಲ್ಲೂ ನೀರು ಕುಡಿದೆ. ಇಲ್ಲಿ ಬರಬೇಕಾದ್ರೆ ಒಂದು ಪಾನಿಪುರಿ ತಿನ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಅಡುಗೆ ಮಾಡೋಣ ಅಂತ ಮಲ್ಕೊಂಡಿದ್ದೀನಿ. ನೋಡಿದ್ರೆ ಟೈಮ್ ಆಗೇ ಹೋಗೈತೆ. ಆಮೇಲೆ ಫ್ರೆಂಡ್ಸ್ ನೋಡಿ, ಈಗ ನಾನು ವೇರ್ ಮಾಡಿರೋದು ಈ ಟೀ ಶರ್ಟು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಟೀ ಶರ್ಟು ಮತ್ತು ಪ್ಯಾಂಟು. ಇದು ಫ್ರೆಂಡ್ಸ್ ನಾನು ಅಲ್ಲಿ ಒಂದು ಹೋಲ್ಸೇಲ್ ಅಂಗಡಿ ಇದೆ, ಅವ್ರ ಹತ್ರ ನೈಟ್ ಡ್ರೆಸ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ ಏನು ಗೊತ್ತಾ, ಅವರು 500, 800 ಈ ಥರ ಎಲ್ಲ ಹೇಳ್ತಾರೆ. ನಾನು ಇದನ್ನು 500ಗೆ ತಗೊಂಡು ಬಂದಿನಿ. ಅದೇ ಕ್ವಾಲಿಟಿ ಫ್ರೆಂಡ್ಸ್, ನೀವು ಎಷ್ಟು ಸಲ ಹೋಗಿರಿ ಏನೂ ಆಗೋಲ್ಲ, ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಯಾವಾಗಲೂ ನನಗೆ ಬ್ರಾಗಳು ಮತ್ತು ಇನ್ವೇರ್ಗಳು ಏನು ಬೇಕೋ ಅದೇ ಅಂಗಡಿ ತಗೋತೀನಿ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ, ಅವ್ರು ನಮಗೆ ಪರಿಚಯನೂ ಒಂದು. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಇದು ಒಂದು ಟೀ ಶರ್ಟು. ಇನ್ನೂ 2 ಸೆಟ್ ತಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಆಮೇಲೆ ನನಗೆ ಬ್ಯಾಗ್ ಬೇಕಾಗಿತ್ತು ಮತ್ತು ಪರ್ಸ್ ಬೇಕಾಗಿತ್ತು. ಈಗ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ, ಈಗ ನನ್ನ ಮಗಳು ಯಾವಾಗಾದರೂ ಹೋಗ್ತಾಳೆ ತತ್ತಾಳೆ, ಅವಳು ಸರಿಯಾಗಿ ಅದು ಇದು ಏನೂ ನನಗೆ ತರಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇ ಎಲ್ಲನೂ ಏನೇನು ಬೇಕು ಮನೆಗೆ, ಕರ್ಪೂರ ಮತ್ತು ಗಂಧದ ಕಡ್ಡಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾನು ಯಾಕೆ ಅಂದರೆ 6 ತಿಂಗಳು ಮತ್ತು 8 ತಿಂಗಳಿಗೆ ನಾನು ಹೋಗೋದು ಮಾರ್ಕೆಟ್ಗೆ. ಯಾಕಂದ್ರೆ ನಾನು ಇಲ್ಲಿ ಏನೂ ತಗೊಳ್ಳಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಇಲ್ಲಿ 1ಕ್ಕೆ 2 ಕೊಡಬೇಕು. ಇನ್ನು ಫ್ರೆಂಡ್ಸ್ ನಾನು ಏನೆಲ್ಲ ತಂದಿದ್ದೀನಿ ಮಾರ್ಕೆಟಲ್ಲಿ, ಎಷ್ಟು ಟಯರ್ಡ್ ಆಗಿದೆ, ಮೈಯೆಲ್ಲ ಒಂಥರ ಜ್ವರ ಬಂದಂಗೆ ಆಗ್ಬಿಡ್ತು ಫ್ರೆಂಡ್ಸ್. ಯಾಕೆಂದರೆ ನಾವು ಜಾಸ್ತಿ ಓಡಾಡಲ್ವಲ್ಲ, ಯಾವಾಗಲೂ ಕೆಲಸ ಮತ್ತು ಮನೆ ಇದೆ ಅಲ್ವಾ. ಅಲ್ಲಿ ಚಿಕ್ಕಪೇಟೆಯಿಂದ ಮಾರ್ಕೆಟ್ ತನಕ ನಡ್ಕೊಂಡು ಹೋದೆ. ಮಾರ್ಕೆಟಲ್ಲಿ ಫ್ರೆಂಡ್ಸ್ ಇವಾಗ ಎಲ್ಲ ಚೇಂಜ್ ಆಗಿದೆ. ರೋಡ್ ಸೈಡು ಇಲ್ಲೆಲ್ಲ ಏನು ಮಾರೋ ಹಾಗಿಲ್ವಲ್ಲ, ಅವ್ರಿಗೆ ಬ್ಯಾರಿಕೇಡ್ ಥರ ಹಾಕ್ಕೊಟ್ಟಿದ್ದಾರೆ. ಇನ್ನು ಫ್ರೆಂಡ್ಸ್ ಏನು ಗೊತ್ತಾ, ಇಷ್ಟಪ್ಪ ಇದಿತ್ತು, ಏನು ಎಳ್ಳಿಕಾಯಿ ನಾಟಿದು ಅಂದರು. ಅದನ್ನು ಒಂದು 5-6 ತಂದಿದ್ದೀನಿ ಫ್ರೆಂಡ್ಸ್. ಇನ್ನೂ ಉಪ್ಪಿನಕಾಯಿ ಅದು ಮಾಡಲೇ ಇಲ್ಲ. ಬನ್ನಿ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಏನೇನು ತಂದೀನಿ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ನಿಮಗೆ, ಮಾರ್ಕೆಟ್ಗೆ ಹೋಗಿದೆ ಮತ್ತು ಅಲ್ಲೆಲ್ಲ ಹೋಗಿದೆ. ಇನ್ನು ಫ್ರೆಂಡ್ಸ್ ನೋಡಿ, ನಮ್ಮದು ಅದೇ ಫಿಶ್ ಟ್ಯಾಂಕು ಕಾಣಿಸ್ತಾ ಇದೆ. ವೈಟ್ ಫಿಶ್ ಬಿಟ್ಟಿದ್ದೀನಿ.
ಅದು ಫಿಶ್ಶು ವೈಟು ನಿಮಗೆ ಆ ಥರ ಕಾಣಿಸ್ತಾ ಇರೋದು ನೋಡಿದ್ರೆ ಫ್ರೆಂಡ್ಸ್. ಏನೋ ನನಗೊಂಥರ ಫಿಶ್ ಟ್ಯಾಂಕ್ ಇರಬೇಕು ಫ್ರೆಂಡ್ಸ್. ಯಾವಾಗಾದರೂ ನಾನು ಮನೆಗೆ ಬಂದರೆ ಅದನ್ನೇ ಒಂದು ಅರ್ಧ ಗಂಟೆ ನೋಡ್ಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡ್ತೀನಿ. ಮತ್ತು ಅದನ್ನು ನೋಡ್ತಾ ಇದ್ರೆ ಏನೋ ಒಂಥರ ನಮ್ಗೆ ಏನಾದರೂ ಟೆನ್ಷನ್ ಇದ್ರೂ ಮರ್ತೋಗುತ್ತೆ. ಹಂಗಾಗಿ ಫ್ರೆಂಡ್ಸ್ ನಾನು ಯಾವಾಗಲೂ ಫಿಶ್ ಟ್ಯಾಂಕ್ನ ಮನೇಲಿ ಇಟ್ಟಿರ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ ನಾನು ತೋರಿಸಿದ್ದೀನಿ, ಇದೊಂದು ಟೀ ಶರ್ಟು ಸೆಟ್ಟು ಇದೊಂದನ್ನ ಏನೇನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನನಗೆ ಆಫೀಸಲ್ಲಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀನಲ್ಲ, ಅಲ್ಲಿ ಇಟ್ಕೊಳ್ಳೋಕ್ಕೆ ನನಗೆ ಸ್ಟೋರೇಜ್ದೊಂದು ಪರ್ಸ್ ಬೇಕು. ಈ ಪರ್ಸ್ ಬಂದು ಫ್ರೆಂಡ್ಸ್ ಓನ್ಲಿ 100 ರುಪೀಸು, ಚಿಕ್ಕಪೇಟೆನಲ್ಲೇ ನೋಡಿ. ನಾನು ಯಾವಾಗಲೂ ಅಲ್ಲೇ ತಗೊಳ್ಳೋದು. ಈಗ ಆಲ್ರೆಡಿ ಒಂದು ಇದೆ, ಇರಲಿ ಅಂತ ಒಂದು ಸ್ಟಾಕ್ ಆಗಿ ತಗೊಂಡು ಬಂದೆ. ಈಗ ನಾನು ಹಾಕಿದ್ದೀನಲ್ಲ ಫ್ರೆಂಡ್ಸ್, ಇದು ಅಷ್ಟೇ ಹೊಸದು ಡ್ರೆಸ್ಸು. ಇದು ತಗೊಂಡಿದ್ದು 500 ಇದನ್ನು ತಗೊಂಡಿದ್ದೀನ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ನಾನು ಯಾವಾಗಲೂ ಹೂವು ಇರೋದೇ ತಗೊಳ್ಳೋದು. ಈ ಸಲ ಹೋದಾಗ ನಾನು ಬ್ರಾಗಳನ್ನ ಈ ಥರ ಹೂವು ಇರೋದು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಪ್ರಿಂಟೆಡ್ ತಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಪ್ರಿಂಟೆಡ್ ತಗೊಂಡಿದ್ದೀನಿ, ಪ್ರಿಂಟೆಡ್ ಮತ್ತು ಪ್ಯಾಡೆಡ್ಡೇ ನಾನು ಹಾಕೊಳ್ಳೋದು. ಇನ್ನು ಫ್ರೆಂಡ್ಸ್ ಇದು ಪೆಟಿಕೋಟು ಒಳಗಡೆಗೆ ಹಾಕೊಳ್ಳೋದು, ಶರ್ಟ್ ಒಳಗೆ ಹಾಕೊಳ್ಳೋದು ಪೆಟಿಕೋಟು 3 ತಗೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. 1 2 3 ತಂದಿದ್ದೀನಿ, ಅದೊಂದು ತಗೊಂಡೆ. ಇನ್ನು ಫ್ರೆಂಡ್ಸ್ ಇದು ಮಾಮೂಲಿ, ಇದನ್ನು ಪಾಕೆಟಲ್ಲೇ ತಂದಿದ್ದೀನಿ ನಾನು, 3 ಪಾಕೆಟಲ್ಲಿ ತಗೊಂಡು ಬಂದಿದ್ದೀನಿ. ಸದ್ಯ ನಾನು ಹೋದಾಗೆಲ್ಲ 3 ಈ ಥರ ತಗೊಂಡು ಬರ್ತೀನಿ ಫ್ರೆಂಡ್ಸ್, ಒಂದೇ ಸಲ ಏನೂ ತರಲ್ಲ. ಅದಾದಮೇಲೆ ಫ್ರೆಂಡ್ಸ್ ನನಗೆ ಲಂಚ್ ಬ್ಯಾಗ್ ಬೇಕಿತ್ತು, 2 ಲಂಚ್ ಬ್ಯಾಗ್ನ ತಂದಿದ್ದೀನಿ. ಇನ್ನೊಂದು ಆಲ್ರೆಡಿ ನೋಡಿ ಯೂಸ್ ಮಾಡಿದ್ದೀನಿ. ನಾನು ಎಲ್ಲನೂ ಹೂವದೇ ತಗೊಳ್ಳೋದು ಫ್ರೆಂಡ್ಸ್. ನನ್ನ ಮಗಳೇ ಯಾವಾಗಲೂ ಅಂತಾಳೆ, ನಿನಗೆ ಹೂವು ಒಂದಿದ್ದರೆ ಸಾಕು ಬಟ್ಟೆಲಾಗಲಿ ಯಾವುದ್ರಲ್ಲಾದರೂ ಅಂತ. ನನಗಿಷ್ಟ ಅದಕ್ಕೆ ಇದೊಂದು ಬ್ಯಾಗ್ ತಂದಿದ್ದೀನಿ. ಅದಾಯಿತು ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್ ನೋಡಿ ನನಗೆ ಎಲ್ಲರೂ ತಗೊಂಡು ಹೋಗೋಕ್ಕೆ ಮಾಡೋಕ್ಕೆ ಬ್ಯಾಗ್ ಇರಲಿಲ್ಲ ಫ್ರೆಂಡ್ಸ್. ಇದೆಲ್ಲ ಬರೀ 350 ಚಿಕ್ಕಪೇಟೆಯಲ್ಲಿ, ಅಲ್ಲೇ ತಗೊಂಡ್ರೆ ಚೆನ್ನಾಗಿರುತ್ತೆ. 2 ಜಿಪ್ಪು. ಆಮೇಲೆ ಇಲ್ಲಿ ಹಿಂದ್ಗಡೆ ಒಂದು ಈ ಥರ ಬಂದಿದೆ ನೋಡಿ. ನನಗೆ ಎಲ್ಲರೂ ಹೋಗೋಕ್ಕೆ ಬರೋಕ್ಕೆ ಬ್ಯಾಗ್ ಇರಲಿಲ್ಲ, ಅದೊಂದು ತಗೊಂಡೆ. ಅದೊಂದು ತಗೊಂಡ್ಮೇಲೆ ಫ್ರೆಂಡ್ಸ್ ಅದೊಂದು ತಂದ. ಅದಾದಮೇಲೆ ಫ್ರೆಂಡ್ಸ್ ಈ ಸಲ ನಾನು ಸ್ಯಾರಿನ ಸಿಂಪಲ್ಲಾಗೆ ತಂದಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಎಷ್ಟೊಂದು ಸ್ಯಾರಿಗಳಿದೆ ಫ್ರೆಂಡ್ಸ್, ಇನ್ನೂ ಹೊಲಸೇ ಇಲ್ಲ. ಸುಮ್ಮನೆ ಸೀರೆ ಏನಕ್ಕೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್, ಇದು ದೇವ್ರು ಗುಡ್ಸೋಕ್ಕೆ ಅಂತ ತಂದಿದ್ದೀನಿ. ಕಲ್ಲರು ತುಂಬ ಚೆನ್ನಾಗಿದೆ. ಮತ್ತು ಫ್ರೆಂಡ್ಸ್ ಗಂಧದ ಕಡ್ಡಿ ಘಮ ಘಮ ಅಂತ ಇದೆ. ಈ ಥರ ಬ್ಲೌಸ್ ಯಾವ ಥರ ಅಂತ ತೋರಿಸ್ತೀನಿ ಫ್ರೆಂಡ್ಸ್, ಒಂದೇ ಒಂದು ನಿಮಿಷ. ಸುಮ್ಮನೆ ಏನಕ್ಕೆ ಫ್ರೆಂಡ್ಸ್, ಎಷ್ಟೊಂದು ಸೀರೆಗಳು ಹಾಗೇ ಇದೆ, ಹೊಲಿಸಿಲ್ಲ. ಅದಕ್ಕೋಸ್ಕರ ನಾನು ಈ ಸಲ ಫ್ರೆಂಡ್ಸ್ ನೋಡಿ ಇದೊಂದು ಕಲ್ಲರ್, ಇದು ನನಗೆ ಅಂತ ತಗೊಂಡು ಬಂದೆ. ಇರಿ ಅದು ಕವರ್ಗೆ ಹಾಕ್ತೀನಿ. 2 ತಂದಿದ್ದೀನಿ ಫ್ರೆಂಡ್ಸ್, ನನಗೊಂದು ಮತ್ತು ನನ್ನ ಮಗಳಿಗೊಂದು ತಂದಿದ್ದೀನಿ ನೋಡಿ ಫ್ರೆಂಡ್ಸ್. ಅವಳಿಗೆ ಇದು ತಗೊಂಡು ಬಂದಿದ್ದೀನಿ, ಯಾಕಂದರೆ ಅವಳು ತುಂಬ ವೈಟ್ ಇದ್ದಾಳೆ, ನನಗಿಂತಲೂ ಕಲರ್ಫುಲ್ಲಾಗಿ ವೈಟ್ ಆಗಿದ್ದಾಳೆ. ಅವಳಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ತಂದಿದ್ದೀನಿ. ಇದರಲ್ಲೇ ನಿಮಗೆ ಬ್ಲೌಸ್ನ ತೋರಿಸ್ತೀನಿ. ಬ್ಲೌಸ್ ಏನಿಲ್ಲ ಫ್ರೆಂಡ್ಸ್, ಒಂದು ಗೀರ್ ಥರ ಬರುತ್ತೆ ಬ್ಲೌಸು, ಅದನ್ನು ತೋರಿಸ್ತೀನಿ ಓಪನ್ ಮಾಡಿ ನಿಮಗೆ. ಇನ್ನು ಪಲ್ಲೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗೆ ಇದರಲ್ಲಿ ಈ ಅಂಚು ಬರುತ್ತಲ್ಲ ಅದು ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ತಗೊಂಡು ಬಂದೆ. ಒಂಥರ ರೇಷ್ಮೆ ಸೀರೆ ಹೋಲುತ್ತೆ ಫ್ರೆಂಡ್ಸ್, ಇದು ಆ ಥರನೇ. ನಾನು ಯಾವಾಗಲೂ ಒಂದೇ ಅಂಗಡಿ ಫ್ರೆಂಡ್ಸ್ ಬಟ್ಟೆ ತಗೊಳ್ಳೋದು. ನಾನು ಅಲ್ಲಿ ಎಲ್ಲಿ 2-3 ಅಂಗಡಿ ಇದೆ, ನಾನು ಯಾವಾಗಲೂ ಬಟ್ಟೆ ತಗೊಳ್ಳೋದು. ಅಲ್ಲೇ ಹೋಗಿ ನಾನು ತಗೊಂಡು ಬರೋದು. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಬ್ಲೌಸ್ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇದಕ್ಕೆ ಬ್ಲೌಸು ಈ ಥರ ಚೆಕ್ಸ್ ಬಂದಿದೆ, ಕಾಣಿಸ್ತಾ ಇದೆಯಾ? ಸುಮ್ಮನೆ ಏನು ಕಳಿಯೋದು ಫ್ರೆಂಡ್ಸ್. ನನಗೆ ಬಾಟಲ್ ಗ್ರೀನೇ ತುಂಬ ಇಷ್ಟ ಆಗಿತ್ತು ಸ್ಯಾರಿ. ಅಂದರೆ ಅವಳು ತುಂಬಾ ವೈಟ್ ಇದ್ದಾಳೆ, ನನ್ನ ಮಗಳು ಕಲ್ಲರ್ ಜಾಸ್ತಿನೇ ಇದ್ದಾಳೆ ಫ್ರೆಂಡ್ಸ್. ಹಂಗಾಗಿ ನಾನು ಅವಳಿಗೆ ತಗೊಂಡು ಬಂದೆ. ಅವಳು ಯಾವಾಗಲೂ ಫ್ರೆಂಡ್ಸ್ ಯಾವುದನ್ನು ನಾನು ಬಂದು ಸುಮ್ಮನೆ ಕೇಳಿದೆ, ನೋಡೋಣ ನಿನಗೆ ಯಾವುದು ಹೇಳು ಸ್ಯಾರಿ ಅಂತ. ಆವಾಗ ಅವಳು ಅದನ್ನು ತೋರಿಸಿದ್ಲು, ಆ ಕಲರ್ನ. ಆದರೆ ನಾನು ಅಂದೆ, ನಿನಗೆ ಅದಲ್ಲ ನಾನು ತಂದಿರೋದು, ಇದು ಅಂದೆ. ನೋಡಿ ಫ್ರೆಂಡ್ಸ್, 2ರಲ್ಲಿ ಯಾವುದು ಚೆನ್ನಾಗಿದೆ ಕಲ್ಲರು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಇದು ಬಂದು ನನಗೆ ತಗೊಂಡು ಬಂದೆ ಡಿಸ್ಟಂಬರ್ ಕಲ್ಲರು. ಇದು ಬಂದು ಅವಳಿಗೆ ತಂದಿದ್ದೀನಿ, ಯಾಕೆ ಅಂದರೆ ಅವಳು ತುಂಬ ವೈಟ್ ಇದ್ದಾಳೆ. ಇದು ಬಾಟಲ್ ಗ್ರೀನು ತುಂಬ ಚೆನ್ನಾಗಿದೆ ಲುಕ್ಕು ಅಂದ್ಬಿಟ್ಟು ಇದು ಅವಳಿಗೆ ತಂದಿದ್ದೀನಿ. ಇದನ್ನು ನಾನು
ತೊಗೊಂಡಿದ್ದೀನಿ ಡಿಸ್ಟೆಂಪರ್. ಇದು ಲಕ್ಷ್ಮಿ ಗುಡ್ಸೋಕ್ಕೆ ಫ್ರೆಂಡ್ಸ್. ನಾನು ಸಿಂಪಲ್ಲಾಗಿ ಫ್ರೆಂಡ್ಸ್ ಅವರು 1000 ಹೇಳಿದ್ರು, ಆದರೆ ನಾನು 1000 ಕೊಟ್ಟಿಲ್ಲ. ಚಿಕ್ಕಪೇಟೆಯಲ್ಲಿ ನಿಮಗೆ ಗೊತ್ತಲ್ಲ, 800 ಕೊಟ್ಟೆ. ಎರಡಕ್ಕೂ ಅಷ್ಟೇ 800 ಅಂತ ಏನು ಜಾಸ್ತಿ ಏನು ಈ ಸಲ ನಾನು ರೇಷ್ಮೆ ಸ್ಯಾರಿ ಥರನ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಯಾಕೆಂದರೆ ನನಗೆ ದುಡ್ಡು ಯಾವುದು ಸೆಟ್ಟು ಆಗಲಿಲ್ಲ. ಆಮೇಲೆ ಸ್ಟೋನ್ ಸ್ಯಾರಿ ಇದೆಯಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನಾನು ಈ ಸಲ ರೇಷ್ಮೆ ಸ್ಯಾರಿ ತರಲಿಲ್ಲ. ಇದಂತೂ ತುಂಬ ಚೆನ್ನಾಗಿದೆ ನೋಡಿ, ಬಾರ್ಡ್ರೂ ಚೆನ್ನಾಗಿದೆ, ಬ್ಲೌಸು ಚೆನ್ನಾಗಿದೆ. ಅವಳು ಸಖತ್ತು ವೈಟ್ ಇರೋದ್ರಿಂದ ಅವಳಿಗೆ ಯಾವಾಗಲೇ ಆಗಲಿ ಫ್ರೆಂಡ್ಸ್, ಅವಳಿಗೆ ನಾನು ಏನೇ ಸ್ಯಾರಿ ತಂದರೂ ನಾನೇ ಆರಿಸೋದು. ಅವಳು ಯಾವುದನ್ನು ನನ್ನ ಮಗಳು ಹೋಗಿ ತಗರಲ್ಲ. ಮತ್ತು ನನ್ನ ಜೊತೆನೂ ಅವಳು ನನ್ನ ಟೈಮು ಬರೋದು ಇಲ್ಲ ತರೋಕ್ಕೆ, ಬಟ್ಟೆ ತರೋಕ್ಕೆ. ಯಾವುದೇ ತರಲಿ ಫ್ರೆಂಡ್ಸ್, ಅವಳು ಯಾವತ್ತೂ ಚೆನ್ನಾಗಿಲ್ಲ ಅಂತ ಹೇಳಿದ ದಿನವೇ ಇಲ್ಲ. ಆ ಮಮ್ಮಿ ಚೆನ್ನಾಗಿದೆ ಬಿಡು ಅಂದು. ಈಗ ಇದನ್ನು ಅವಳಿಗೆ ಲಕ್ಷ್ಮಿ ಹಬ್ಬಕ್ಕೆ ಬ್ಲೌಸ್ ಹೊಲಿಸ್ಬೇಕು. ಅವಳು ನನಗೆ ಬ್ಲೌಸ್ನೇ ಕೊಡ್ತಾಯಿಲ್ಲ ಅಳತೆಗೆ. ನಾಳೆನಾದರೂ ಕೇಳಿ ತಗೊಂಡೋಗ್ಬೇಕು. ನಂದು ಫ್ರೆಂಡ್ಸ್ ಹೊಲ್ಸಲ್ಲ, ಯಾಕಂದರೆ ನಾನು ನೋಡಿ ಇದು ಮುಂದೆ ಎಲ್ಲ ಈ ಥರ ಪ್ಲೈನಾಗಿ ಈ ಥರ ಚುಕ್ಕಿ ಥರ ಚೆನ್ನಾಗಿದೆ. ಇನ್ನು ಬಾರ್ಡ್ರು ಈ ಥರ ಇದೆ. ಈ ಬಾರ್ಡ್ರು ಸ್ಯಾರಿ ನಮ್ಮ ಹತ್ರ ಇರಲಿಲ್ಲ. ನಾನೇ ಅದಕ್ಕೋಸ್ಕರ ಸಿಂಪಲ್ಲಾಗಿ ಪ್ಲೈನಾಗಿ ಇದೆಯಲ್ಲ ಅಂತ ಫ್ರೆಂಡ್ಸ್ ಇದನ್ನೇ ತಗೊಂಡು ಬಂದೆ. ಎಲ್ಲರೂ ಇದೇ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವಳು ಈ ಕಲರ್ ಹೇಳಿದ್ಲು, ಆದರೆ ನಾನು ಅವಳು ವೈಟ್ ಇದ್ದಾಳಲ್ಲ, ಅವಳ ಹತ್ರ ಬಾಟಲ್ ಗ್ರೀನ್ ಇಲ್ಲ ಅಂತ ಆರಿಸಿ ತಗೊಂಡು ಬಂದಿದ್ದೀನಿ. ಆಮೇಲೆ ಬೇಕಾದ್ರೆ ಇದನ್ನೇ ಇಟ್ಕೊ ಮಗ ಅಂತ ಹೇಳಿದೆ. ಅದಕ್ಕೆ ಅವಳು ಬೇಡವೇ, ನೀನು ಯಾವತ್ತು ತಂದಿದೆಯಾ ಹಂಗೆ ಅದೇ ಚೆನ್ನಾಗೈತೆ. ನಾನು ಹೇಳಿದೆ ಇದನ್ನು ನೀನೇ ಇಟ್ಕೊ, ಅದನ್ನು ನಾನು ಹೊಲಿಸ್ಕೊತೀನಿ. ಯಾಕಂದ್ರೆ ನಾನು ಸ್ವಲ್ಪ ಕಲರ್ ಇದ್ದೀನಲ್ಲ, ಇಬ್ಬರಲ್ಲಿ ಯಾರಿಗಾದ್ರೂ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ನೀನು ಅದನ್ನೇ ಇಟ್ಕೊಂಡೆ. ಅದಕ್ಕೆ ಅವಳು ಇಲ್ಲ ಮಮ್ಮಿ ನನಗೆ ಬೇಡ, ಇದೇ ಇರಲಿ, ನೀನು ಯಾವುದು ಆರಿಸಿ ತಂದಿದೆಯಾ ಅದೇ ಚೆನ್ನಾಗೈತೆ ಅಂತ ಹೇಳಿದೆ. ಅವಳು ಯಾವುದೋ ಅದೇ ಬೇಕು. ನಾನು ಹೇಳಿದೆ ಯಾವುದಾದ್ರೂ ತಗೊಂತ. ಇನ್ನು ಫ್ರೆಂಡ್ಸ್ ಗಂಧದ ಕಡ್ಡಿ ಅಂತೂ ಈ ಸಲ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಈ ಸಲ ನಾನು ಗಂಧದ ಕಡ್ಡಿ ತರೋದು ಒಂದು ಹೊಸ ಅಂಗಡಿಗೆ ಹೋಗಿದೆ ಫ್ರೆಂಡ್ಸ್. ಅಲ್ಲಿ ಕೆ ಜಿ ಲೆಕ್ಕ 1 kg ಬಂದು ಫ್ರೆಂಡ್ಸ್ 200 ರೂಪಾಯಿ. ನೋಡಿ ಫ್ರೆಂಡ್ಸ್ 1 kg ತಂದಿದ್ದೀನಿ. ಘಮ ಅಂತ ಇದೆ. ಯಾವಾಗಲೂ ಫ್ರೆಂಡ್ಸ್ ಅಲ್ಲಿ ಮುಂದೆ ಕುತ್ಕೊಂಡು ಮಾಡ್ತಾರೆ, ಅಲ್ಲಿ ತರ್ತಾ ಇದೆ. ಆದರೆ ಈ ಸಲ ನೋಡಿ ಫ್ರೆಂಡ್ಸ್ 1 kg ತಂದಿದ್ದೀನಿ ಗಂಧದ ಕಡ್ಡಿ. ಕಾಣಿಸ್ತಾ ಇದೆಯಾ? 1 kg ಗಂಧದ ಕಡ್ಡಿ ತಂದಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ನಾನು ನಿಮಗೆ ತೋರಿಸಿದ್ನಲ್ಲ ಪಾಕೆಟು, 12 ಪಾಕೆಟ್ ಬಂದಿದೆ ನೋಡಿ. 2, 4, 6, 2, 4, 6 ಇಲ್ಲೇ ಕಳಿಸೋರೆ ಹೋಗುತ್ತೆ. 6, 6, 12 ಫ್ರೆಂಡ್ಸ್. ಇದು ಏನು ಗೊತ್ತಾ, ಒಂದು ಪಾಕೆಟಲ್ಲಿ 20 ಇರುತ್ತೆ. ಇದನ್ನೇ ಇಲ್ಲಿ ಅಂಗಡೀಲಿ ಏನು ಮಾಡ್ತಾರೆ, ನಮಗೆ 20 ರೂಪಾಯಿ ಕೊಡ್ತಾರೆ. ಆದರೆ ನಮಗೆ ಲಾಭ 10 ರೂಪಾಯಿ ಆಯಿತು. ಇದು ಟೋಟಲ್ 120 ರೂಪಾಯಿ. 12 ಇದೆ, 1 ಡಜನ್ನು. ಇದೇನಿಲ್ಲ ಅಂದರೂ ನನಗೆ ಡೈಲಿ ಒಂದೊಂದು ಅಂತ ಲೆಕ್ಕ ಹಾಕಿದ್ರೂ 8 ಮಂತ್ ಬರುತ್ತೆ, 8 ತಿಂಗಳು. ಇದು ಬರೀ 120 ರೂಪಾಯಿ ಫ್ರೆಂಡ್ಸ್. 1 ಡಜನ್ ಇದೆ. ಇದನ್ನು ತಗೊಂಡು ಬಂದ, ಗಂಧದ ಕಡ್ಡಿ ತಂದ. ಇನ್ನು ಆಮೇಲೆ ಫ್ರೆಂಡ್ಸ್ ಕರ್ಪೂರ 1/4 kg 280 ರೂಪಾಯಿ. ಇನ್ನೂ ಓಪನ್ನೇ ಮಾಡಿಲ್ಲ, ಯಾಕಂದರೆ ಇನ್ನೂ ಒಂದು ಚಿಕ್ಕ ಡಬ್ಬ ಇದೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ದೇವ್ರದ್ದು ಇಷ್ಟು ತತ್ತೀನಲ್ಲ, ನಾನಿನ್ನು 6 ತಿಂಗಳು 8 ತಿಂಗಳು ತನಕ ಏನೂ ತರಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್ ನಾನು ಆಲ್ರೆಡಿ ಈಗ ತಂದಿದ್ದೀನಿ, ನಿಮಗೆ ಗೊತ್ತು. ಅದಕ್ಕೋಸ್ಕರ ನಾನು ಇನ್ನು ಫ್ರೆಂಡ್ಸ್ ತರೋಕ್ಕೆ ಹೋಗಲ್ಲ. ಅದಾದಮೇಲೆ ಫ್ರೆಂಡ್ಸ್ ನಂದು ನೈಟ್ ವೇರು ಇಲ್ಲೇ ನೋಡ್ತಾ ಇದ್ದೀರಾ. ಇದು ಟೀ ಶರ್ಟು ಮತ್ತು ಪ್ಯಾಂಟು ಫ್ರೆಂಡ್ಸ್. ನೋಡಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಅದನ್ನು ತಗೊಂಡ. ಅಲ್ಲಿ ಇದ್ದಿದ್ದು ನನ್ನ ಸೈಜು ಒಂದು 3-4 ಇತ್ತು. ಆಮೇಲೆ ಎಲ್ಲನೂ 500ಗೆ ಹಾಕ್ಸಿ, ಅವರು 700 ಅದು ಇದು ಹೇಳ್ತಾಯಿದ್ರು. ಆದರೆ ನಾನು ತರಲಿಲ್ಲ. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ನೋಡಿ, ಈ ಥರ ಶರ್ಟ್ ಥರ ತಂದಿದ್ದೀನಿ. ಕಾಣಿಸ್ತಾ ಇದೆಯಾ? ಕಾಲರ್ ಥರ. ಮನೆ ಹತ್ರ ನಾನು ಎಲ್ಲ ಥರ ಡ್ರೆಸ್ ಹಾಕ್ತೀನಿ ಫ್ರೆಂಡ್ಸ್. ನೈಟ್ ಟೀ ಶರ್ಟು, ನೈಟಿ, ಆ ಥರ ಏನೋ ನಮ್ಮ ಮನೇಲಿ ಆ ಬಟ್ಟೆ ಹಾಕ್ಬೇಡ, ಈ ಬಟ್ಟೆ ಹಾಕ್ಬೇಡ, ಒಬ್ಬೊಬ್ಬರು ಈ ಬಟ್ಟೆ ಹಾಕಬೇಡ, ಹಂಗೆ ಹಿಂಗೆ ಅಂತಾರಲ್ಲ. ನಮ್ಮಲ್ಲಿ ಅದು ಯಾವುದೂ ಇಲ್ಲ ನೋಡಿ. ಇದು ಬ್ಲ್ಯಾಕ್ ಕಲರ್ ತಂದೀನಿ. ಇದೊಂದು ಯಾವ ಬಟ್ಟೆ ಹಾಕ್ಕೊಂಡ್ರು ಏನು ಫ್ರೆಂಡ್ಸ್, ಏನು ಗೊತ್ತಾ, ಮಾನ ಮರ್ಯಾದೆ ಮುಚ್ಕೋಬೇಕು ಬಟ್ಟೆ ಅಷ್ಟೇ ಅಲ್ವಾ. ಎಷ್ಟೊಂದು ಜನ ಮೈಯೆಲ್ಲ ಬಿಟ್ಕೊಂತಿರ್ತಾರೆ, ನಾವು ಮೈನ ಮುಚ್ಕೊಂತಿರ್ತೀವಲ್ವ. ಹಂಗಾಗಿ ಫ್ರೆಂಡ್ಸ್ ನೋಡಿ, ನಾನು ಮನೇಲಿದ್ದರೆ ಈ ಥರ ಟೀ ಶರ್ಟ್ಗಳು, ನೈಟಿಗಳು ನೋಡಿ ಫ್ರೆಂಡ್ಸ್. ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತಗೊಂಡು ಬಂದೆ. ನನ್ನ ಹತ್ರ ಆ ಕಲರ್ ಇಲ್ಲ. ಆಮೇಲೆ ಇನ್ನೂ ಅಂತಂದೀನಿ ಫ್ರೆಂಡ್ಸ್, ಇದು ರಾಂಗ್ ಕಲರ್ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ಅಲ್ಲಿ ನನ್ನ ಸೈಜ್ ಇದ್ದಿದ್ದು ಇದೇ ಕಲರು. ಟೋಟಲ್ಲು 3 ಡ್ರೆಸ್ ತಂದೆ ನೋಡಿ ಫ್ರೆಂಡ್ಸ್. ಇದನ್ನು ಅಷ್ಟೇ. ಕಾಣಿಸ್ತಾ ಇದೆಯಾ? ಇದು ನೈಟ್ ಡ್ರೆಸ್ಸೇನೆ, ಕಾಲರು. ಕಾಣಿಸ್ತಾ ಇದೆಯಾ? ನನಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡಿದ್ರಲ್ಲ ಫ್ರೆಂಡ್ಸ್. ಅದೊಂದು ಮಾಮೂಲಿ ಪ್ಯಾಂಟು. ಇವೆಲ್ಲ ನಂದು ಹಾಕೊಳ್ಳಿ ಯಾವಾಗಾದರೂ ಆಮೇಲೆ ಫ್ರೆಂಡ್ಸಲ್ಲಿ ನೈಟಿ ಮತ್ತು ಈ ಥರ ನೈಟ್ ಡ್ರೆಸ್ಸು ಎಲ್ಲ ಒಂದೇ ಅಂಗಡಿಲಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಫ್ರೆಂಡ್ಸ್ ನಾನು ಅದನ್ನು ತಗೊಂಡು ಬಂದೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ಯಾವಾಗಾದ್ರೂ ನಮ್ಮದು ಇದ್ದೇ ಇರುತ್ತೆ ಕೆಲಸ ಅಂದ್ಬಿಟ್ಟು ನಾನು ಹೋಗಿದ್ನಲ್ಲ, ಯಾಕೋ ಕಾಲು ಕಡಿತೈತೆ ಫ್ರೆಂಡ್ಸ್. ಇಷ್ಟು ತಗೊಂಡು ಬಂದು. ಇನ್ನು ಫ್ರೆಂಡ್ಸ್ ನಾನು 6 ಮಂತು ಯಾವುದು ದೇವ್ರಿಗೆ ಹೋಗಿ ತರಲ್ಲ. ಎಣ್ಣೆ ಒಂದು ಮಾತ್ರ ಇಲ್ಲಿ ತಗೋತೀನಿ ಫ್ರೆಂಡ್ಸ್. ಎಣ್ಣೆನೂ ಅಲ್ಲೇ ಬಾಕ್ಸ್ ಥರ ನಾನು ಅಂದ್ಕೊಂಡೆ,
ಅಲ್ಲಿಂದ ಒತ್ಕೊಂಡು ಬರೋಕ್ಕಾಗಲ್ಲ. ಫ್ರೆಂಡ್ಸ್ ಇನ್ನೊಂದು ನಿಮಗೆ ತೋರಿಸ್ಲಿಲ್ಲ, ಇದು ಬಂದು ನಾನು GRT ಜ್ಯುವೆಲರ್ಸಲ್ಲಿ ಇದು ಹಾಕಿದ್ದೀನಿ, ಗೋಲ್ಡ್ ಕಾರ್ಡು. ಇಷ್ಟು ದಿವಸ ನಮ್ಮ ಸೇಟು ಅಂಗಡಿಲಿ ಆಗ್ತಿದೆ. ಅವರು 12 ತಿಂಗಳು ಕಟ್ಟಿಸ್ಕೊಂಡು 2000 ಕಟ್ತಾ ಇದಕ್ಕೆ ಇನ್ನು 2000 ಸೇರಿಸಿ ಕೊಡ್ತಾಯಿದ್ರು. ಆದರೆ ಫ್ರೆಂಡ್ಸ್ ಇಲ್ಲಿ 11 ತಿಂಗಳು ಮಾತ್ರನೇ ಕಟ್ಟೋದು. ನೋಡಿ ಫ್ರೆಂಡ್ಸ್, ಪಿಗನ್ ಆದ್ರದ್ದು ಇಲ್ಲಿ ಹೆಂಗೆ ಅಂದರೆ ಫ್ರೆಂಡ್ಸ್, ನೀವು 2000ದಿಂದ 3000 ಕಟ್ಟೋರಿಗೆ ಒಂದು ತರಕಾರಿ ಕಟ್ ಮಾಡೋದು, 2 ಡೇಶ ಮತ್ತು ವಾಟ್ರ್ ಬಾಟ್ಲ್ ಇಟ್ಟಿರ್ತಾರೆ. ಆ 3ರಲ್ಲಿ ಯಾವುದಾದ್ರೂ ಒಂದು ಗಿಫ್ಟ್ ಇದು. ನೀವು 11 ತಿಂಗಳೊಳಗಡೆ ಯಾವಾಗಾದರೂ ತಗೋಬೋದು. ಆಮೇಲೆ ನಾನು ಇವತ್ತು ಹೋಗಿದ್ದನಲ್ಲ ಫ್ರೆಂಡ್ಸ್, ಅವ್ರನ್ನ ಕೇಳಿದೆ, ಮೇಡಮ್ ಇದೇನು ನನಗೆ ಗೊತ್ತಿತ್ತಿಲ್ಲ, ಫಸ್ಟ್ ಇದೆ ಅಲ್ವಾ ಹೋದ ಮಂತ್ ಕಟ್ಟಿದಾಗ. ಆವಾಗ ಕೇಳಿದ್ದಕ್ಕೆ ಅವ್ರನ್ನ ಕೇಳಿದೆ, ಮೇಡಮ್ ಇದು ಯಾವ ಥರ ಹಂಗಿದೆ. ಇಲ್ಲ ಮೇಡಮ್, ನೀವು 12 ತಿಂಗಳೊಳಗೆ ಈ 3ರಲ್ಲಿ ಯಾವುದಾದ್ರೂ ಅಲ್ಲಿ ಬರೆದಿದ್ರು. ಅದಕ್ಕೆ ನೋಡಿ ಫ್ರೆಂಡ್ಸ್, ನಾವು ಸ್ವಲ್ಪ ಓದಬೇಕು ಅನ್ನೋದು, ಅದನ್ನು ಓದಿದೆ. ಅದರಲ್ಲಿ ಈ ಥರ ಇದಕ್ಕೆ ಗಿಫ್ಟು ಅಂತ ಇತ್ತು. ಈ 5000, 10,000, 25,000 ಕಟ್ಟೋರಿಗೆಲ್ಲ ದೊಡ್ಡ ದೊಡ್ಡ ಗಿಫ್ಟ್ ಇರುತ್ತೆ. ಅದಕ್ಕೆ ನಾನು ಫ್ರೆಂಡ್ಸ್ ಎಲ್ಲ ಐತಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು ವಾಟ್ರ್ ಬಾಟ್ಲು ತಗೊಂಡೆ. ನಾಳೆಯಿಂದ ಈ ಬಾಟ್ಲನ್ನೇ ಯೂಸ್ ಮಾಡ್ತೀನಿ. ಪ್ಲಾಸ್ಟಿಕ್ ಬಾಟ್ಲು ಯೂಸ್ ಮಾಡ್ತಾಯಿದ್ದೆ. ಇದು ಹೆಂಗೂ ಇವಾಗ ಫ್ರೀಯಾಗಿ ಬಂದಿರೋದಲ್ವ, ನಾನು ಎಲ್ಲೋದ್ರೂ ವಾಟ್ರ್ ಬಾಟ್ಲೇ ತಗೊಳ್ಳೋದು. ಇನ್ನು ಇವತ್ತು ಫ್ರೆಂಡ್ಸ್ ಇದೊಂದು ನಾನು ತಗೊಂಡು ಬಂದೆ, ಯಾಕಂದ್ರೆ ಅಲ್ಲಿ ಚೀಟಿ ಹಾಕಿದ್ನಲ್ಲ, ಹಂಗಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ನಂದು ಇವತ್ತು ನಾನು ಪರ್ಚೇಸ್ ಮಾಡಿರೋದು. ಇದಾಗಿ ಫ್ರೆಂಡ್ಸ್, ಇನ್ನು ಹಬ್ಬಕ್ಕೆ ನಾನು ಏನೂ ತರೋ ಹಾಗಿಲ್ಲ ಫ್ರೆಂಡ್ಸ್, ಎಲ್ಲನೂ ತಂದಾಯಿತು. ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು. ಇನ್ನು ಈ ಸಲ ಅಂದ್ಕೊಂಡಿದ್ದೀನಿ, ಹಬ್ಬ ನಾಳೆ ಅನ್ನಂಗೆ ಹೋಗಿ ಸ್ವಲ್ಪ ಹೂವು ತರಬೇಕು. ವರ್ಷ ನಾನು ಒಂದು ದಿವಸ ಮುಂಚೆ ಹೂವು ತಂದಿಟ್ಕೊಂಡು ಎಲ್ಲ ಬಾಡಿ ಹೋದ ಹಾಗಾಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಈ ಸಲ ಹಬ್ಬ ನಾಳೆ ಅನ್ನಂಗೆ ಹೋಗಿ ಹೂವು ತಂದಿಟ್ಕೊತೀನಿ. ಇನ್ನು ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಫ್ರೆಂಡ್ಸ್ ನೋಡಿ, ನನ್ನ ಫಿಶ್ ಟ್ಯಾಂಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದರಲ್ಲೇ ಬಂದಿರೋ ಮೋಟ್ರ್ ಏನಾಗಿದೆ, ವರ್ಕ್ ಆಗ್ತಾಯಿಲ್ಲ. ಇದು ನಾನು ಬೇರೆ ಮೋಟ್ರ್ ಎತ್ತಿಕ್ಕಿದೆ ಫ್ರೆಂಡ್ಸ್. ಈ ಸಲ ಯಾಕೋ ಗೊತ್ತಿಲ್ಲ, ಬರೀ ವೈಟ್ ಫಿಶ್ ತಂದಿದ್ದೀನಿ. ಇದು 100 ರೂಪೀಸ್ಗೆ 12 ಬಂದಿತ್ತು, 1 ಡಜನು. ಅದನ್ನೇ ತಂದು ಹಾಕಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ಬಾಯ್.